ಜಾತಿ ಗಣತಿ ಶುರುವಾದಾಗಿನಿಂದ ಹಿಡಿದು ಈ ಕ್ಷಣದವರೆಗೂ ಗೊಂದಲ ಜಟಾಪಟಿಗಳಿಂದಲೇ ಸದ್ದು ಮಾಡ್ತಾ ಇದೆ. ಬೆಂಗಳೂರು ಹೊರತುಪಡಿಸಿ ಉಳಿದೆಡೆ ನಾಳೆ ಜಾತಿ ಗಣತಿ ಅಂತ್ಯವಾಗ್ತಾ ಇದೆ. ಈ ನಡುವೆ ಸುಧಾಮೂರ್ತಿ ವಿಚಾರ ರಾಜಕೀಯ ಸಂಘರ್ಷ ಸೃಷ್ಟಿಸಿದ್ರೆ ಜಿಬಿಎಸ್ ಸಮೀಕ್ಷೆ ಜಾಗೃತಿಗೆ ಮುಂದಾಗಿದೆ. ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತದೆ. ನಾನು ಇದರಲ್ಲಿ ಪಾಲ್ಗೊಳ್ಳಲ್ಲ ಅಂತಾರ. ಸರ್ಕಾರದ ಕಾರ್ಯಕ್ರಮಕ್ಕೆ ವಿರೋಧ ಮಾಡಿದ್ರೆ ಅದು ದೇಶದ್ರೋಹ ಅಂತ ಅನ್ಸುತ್ತೆ. ಗೊಂದಲ ಜಟಾಪಟಿಗಳ ನಡುವೆ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಭರದಿಂದ ಸಾಗ್ತಿದೆ. ಸರ್ಕಾರದ ಈ ಸರ್ವೆ ಜಿಲ್ಲಾ ಕೇಂದ್ರಗಳಲ್ಲಿ ನಾಳೆಗೆ ಅಂತ್ಯವಾಗಲಿದೆ. ಬೆಂಗಳೂರಿನಲ್ಲಿ ಅಕ್ಟೋಬರ್ 24ರ ತನಕ ಸಮೀಕ್ಷೆಗೆ ಅವಕಾಶ ಇದೆ. ಹೀಗಿದ್ರೂ ಸಮೀಕ್ಷಾ ಸಮರ ಮಾತ್ರ ನಿಲ್ತಿಲ್ಲ. ಇನ್ಫೋಸಿಸ್ ಸುಧಾಮೂರ್ತಿ ದಂಪತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದೆ ಇರೋದು ರಾಜ್ಯ ರಾಜಕೀಯದಲ್ಲಿ ವಾಕ್ಸಮರದ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಶಕ್ತಿ ಯೋಜನೆಯಲ್ಲಿ ಮೇಲ್ಜಾತಿಯವರು ಹೋಗಲ್ವಾ? ಉದ್ಯಮಿ ಸುಧಾಮೂರ್ತಿಗೆ ಸಿದ್ದರಾಮಯ್ಯ ತಿರುಗೇಟು. ಸುಧಾಮೂರ್ತಿ ಪತ್ರ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಕ್ತಿ ಯೋಜನೆಯಲ್ಲಿ ಮೇಲ್ಜಾತಿಯವರು ಹೋಗೋದಿಲ್ವಾ? ಕೇಂದ್ರ ಜಾತಿ ಗಣತಿ ಮಾಡಿದ್ರೆ ಇವರು ಏನ್ ಹೇಳ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಶಕ್ತಿ ಯೋಜನೆ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲ್ವ? ಬಡವರು ಹೋಗಲ್ವಾ? ಗೃಹಲಕ್ಷ್ಮಿ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲ್ವಾ? ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತದೆ. ಆಗೇನು ಉತ್ತರ ಹೇಳ್ತಾರೆ? ನಾರಾಯಣ ಮೂರ್ತಿ ಅಂತೇವರು, ಸುಧಾಮೂರ್ತಿ ಅಂತೇವರು, ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ರೆ ಅದು ತಪ್ಪು. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಇದು 7 ಕೋಟಿ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ಪ್ರಿಯಾಂಕರ್ಗೆ ಕೂಡ ಕೇಂದ್ರ ಮಾಹಿತಿ ಕೇಳಿದ್ರೆ ಇವರು ಕೊಡಲ್ಲ ಅಂತಾರ ಅಂತ ಕಾಲೆಳೆದ್ರು. ಹರಿಪ್ರಸಾದ್ ಸರ್ಕಾರದ ಕಾರ್ಯಕ್ರಮಗಳನ್ನ ವಿರೋಧಿಸಿದ್ರೆ ದೇಶದ್ರೋಹದ ಕೆಲಸ ಅನ್ಸುತ್ತೆ ಅಂತ ಖಾರವಾಗಿ ತಿವಿದಿದ್ದಾರೆ. ಕೇಂದ್ರ ಸರ್ಕಾರ ಅವರು, ಮೋದಿ ಸರ್ಕಾರದವರು ನಾಳೆ ಸೆನ್ಸಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಸ್ಟ್ ಸೆನ್ಸಸ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅವಾಗ ಇವ್ರು ಹೇಳ್ತಾರ ಅದಕ್ಕೆ ನಾನು ಇದರಲ್ಲಿ ಪಾಲ್ಗೊಳ್ಳಲ್ಲ ಅಂತಾರ. ಸಿಂಪಲ್ ಸುಧಾಮೂರ್ತಿ ಅಂತ ಹೆಸರು ತಕೊಂಡು ಮಾಹಿತಿ ತಂತ್ರಜ್ಞಾನದ ದಿಗ್ಗಜಗಳು ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಹಾಸ್ಯಾಸ್ಪದ. ಇವರು ಸರ್ಕಾರದ ವತಿಯಿಂದ ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಂಡು ಸರ್ಕಾರದ ಕಾರ್ಯಕ್ರಮಕ್ಕೆ ವಿರೋಧ ಮಾಡಿದ್ರೆ ಅದು ನಾನು ಹೇಳಬೇಕಾದ ದೇಶದ್ರೋಹ ಅಂತ ಅನ್ಸುತ್ತೆ. ಬೆಂಗಳೂರಿನ 32 ಲಕ್ಷ ಮನೆಗಳ ಪೈಕಿ ನಿನ್ನೆ ತನಕ 16.41 ಲಕ್ಷ ಮನೆಗಳ ಸಮೀಕ್ಷೆ ಮುಗಿದಿದೆ. ಬಾಕಿ ಇರೋ ಮನೆಗಳ ಸಮೀಕ್ಷೆಗೆ ಸಿಬ್ಬಂದಿ ಪರದಾಡುವಂತಾಗಿದೆ. ಇನ್ನೇನೋ ಶಾಲೆಗಳು ಆರಂಭವಾಗ್ತಿದ್ದು ಶಿಕ್ಷಕರು ತರಗತಿಗಳ ಜೊತೆಗೆ ಸಂಜೆ ವೇಳೆ ಸಮೀಕ್ಷೆ ಮಾಡೋ ಡಬಲ್ ಟಾಸ್ಕ್ ಮಾಡಬೇಕು. ಇದರ ಜೊತೆಗೆ ಕೆಲವೊಮ್ಮೆ ಒಂದೇ ಮನೆಗೆ 2-3 ಬಾರಿ ಹೋಗಬೇಕಾದ ಸ್ಥಿತಿ ಇದೆ. ಅಪಾರ್ಟ್ಮೆಂಟ್ಗಳಲ್ಲಿ ಸರಿಯಾದ ಮಾಹಿತಿ ನೀಡ್ತಿಲ್ಲ. ಹೀಗಾಗಿ ಜಿಬಿಎ ವಿಶೇಷ ಅಭಿಯಾನಕ್ಕೆ ಮುಂದಾಗಿದೆ. ಬಹುತೇಕ ಜಾಗದಲ್ಲಿ ಕೆಲವು ಜನರು ಈ ಒಂದು ಸಮೀಕ್ಷೆಗೆ ನಾವು ಭಾಗವಹಿಸಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಬೇರೆ ಬೇರೆ ಝೋನ್ಸ್ನಲ್ಲಿ ಕೆಲವು ಜನರು ಹೇಳಿದ್ದಾರೆ. ಅವರಿಗೆ ನಾವು ಮಾಹಿತಿ ಪಡಿಸಲಿಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ. ಅಪಾರ್ಟ್ಮೆಂಟ್ಸ್ನಲ್ಲಿ ಸಹ ಕೆಲವು ಜನರು ಹೇಳ್ತಾರೆ. ಅದಕ್ಕೆ ನಾವು ವಿಶೇಷ ಕ್ಯಾಂಪ್ ಮಾಡಲಿಕ್ಕೆ ಸಹ ಹೇಳಿದ್ದೇವೆ. ಬೆಂಗಳೂರು ಹೊರತುಪಡಿಸಿ ಜಿಲ್ಲೆಗಳಲ್ಲಿ ಜಾತಿ ಸಮೀಕ್ಷೆ ನಾಳೆಗೆ ಅಂತ್ಯವಾಗಲಿದೆ. ರಾಜಧಾನಿಯಲ್ಲಿ ದಿನದಿನಕ್ಕೂ ರಗಳೆ ಜೋರಾಗ್ತಿದ್ದು ಸರ್ವೆ ಸಿಬ್ಬಂದಿಗೆ ತಲೆ ಬಿಸಿ ಹೆಚ್ಚಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.